ಕರ್ಣಶ್ರೀ ಬೃಂದಾವನ ಟೌನ್ಶಿಪ್ ಎನ್ಕ್ಲೇವ್ ಭೂಮಿ ಪೂಜೆ. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ಬಳಿ ಕರ್ಣಶ್ರೀ ಬೃಂದಾವನ ಟೌನ್ಶಿಪ್ ಎನ್ಕ್ಲೇವ್ ಭೂಮಿ ಪೂಜೆಯನ್ನು ಗುರುವಾರ ಕರ್ಣಶ್ರೀ ಗ್ರೂಪ್ ಸಂಸ್ಥಾಪಕ ಅಧ್ಯಕ್ಷ ಶಿವಕುಮಾರ್ ಗೌಡ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಣದ ಬೆಲೆಗಿಂತಲೂ ಪ್ರೀತಿಯ ಕೌಟುಂಬಿಕ ವಾತಾವರಣ, ಪ್ರಕೃತಿಯ ಮಡಿಲು ಸುತ್ತುವರೆದ ಕಾನೂನುಬದ್ಧವಾಗಿ ಎಲ್ಲ ರೀತಿಯ ಮೂಲ ಸೌಕರ್ಯಗಳುಳ್ಳ ಮನೆಗಳನ್ನು ನಿರ್ಮಿಸುತ್ತಿದ್ದೇವೆ. ಬೆಂಗಳೂರಿನ ನಗರದಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳು ಮಧ್ಯವರ್ಗದ ಜನರಿಗೆ ಸಿಗಬೇಕು ಎಂಬ ಉದ್ದೇಶದಿಂದ ಶಿಡ್ಲಘಟ್ಟದ ಹತ್ತಿರದಲ್ಲಿ ಈ ಪ್ರಾಜೆಕ್ಟ್ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಕರ್ಣಶ್ರೀ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಡಿ ಶ್ರೀಮಂತ್, ಎಸ್ ಅರ್ಜುನ್, ತನ್ಮಯ್, ಎಸ್ ನಕ್ಷಿತಾ, ಎಸ್ ಗೌತಮ್, ಎಸ್ ಮಾನಸ, ಎನ್ ಆಶ್ರಯ್, ಮಾಲಿನಿ, ಶಿವಕುಮಾರ್ ಹಾಜರಿದ್ದರು. ಭೂಗರ್ಭಪೂರ್ವಕ ರಾಹುಗ್ರಹ ಪರಿಪೂರ್ಣ ಶಕ್ತಿ ಸಂಪನ್ನ ಪ್ರಾಪ್ತಿರಸ್ತು. ಫಲಾಶ ಪುಷ್ಪ ಸಂಕಾಶಂ ತಾರಕ ಗ್ರಹಮಸ್ತಕಂ ಅನುಗ್ರಹ ಪೂರ್ವಕ ಓಂ ಅಧಿಷ್ಠಾನಂ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ. ಗಂಧಂ ಧೂಪಂ ದೀಪಂ ನೈವೇದ್ಯಂ ಪ್ರಾರ್ಥನಂ ಸಮರ್ಪಯಾಮಿ. हरिद्राचूर्णं समर्पयामि. कुंकुम सिंदूरं समर्पयामि. गंधं समर्पयामि. भस्मं समर्पयामि. पुष्पमाल्यामि. गंधं समर्पयामि. भस्मं समर्पयामि. I'm one of the directors of the company. ಎಲ್ರಿಗೂ ಹೇಳಿ ಎಲ್ಲರಿಗೂ ಒಂದು ವಿಳಾನ ತಗೊಳಕ್ಕೆ ಎಂಕರೇಜ್ ಮಾಡಿ ಎಲ್ಲರೂ ಬಂದಿರೋರೆಲ್ಲ ಇವರು ಒಂದು ಸ್ವಾಮೀಜಿ ಒಂದು ತಗೊಂತ ಇದೆ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ನಾನು ಹಚ್ಚಿದ ಚಿಂತಾಮಣಿ ಅಲ್ಲಿ ತಗೊಳ್ಳೋಣ ಅಂತ MLA ಇಡೋದ್ರಲ್ಲಿ ಸೇಮ್ ಅದೇ ರೇಂಜ್ ಇಲ್ಲಿ ಕೂಡ ಅದಕ್ಕೆ ಇಲ್ಲಿ ತಗೊಳ್ಳೋಣ ಚೆನ್ನಾಗಿದೆ ಆಗಿದೆ. ಧ್ರುವಂ ಶುಭ ಮುಹೂರ್ತ ಪೂರ್ವಕ ಶಂಕುಸ್ಥಾಪನ ಮಹೋತ್ಸವಾಂಗಭೂತಂ ಭೂಯಾತಿದೆ ಭವಂತೋ ಮಹಂತೋ ಅನುಗ್ರಹಣಂತೋ. ಭೂವರಾಹ ಸ್ವಾಮಿ ಪರಿಪೂರ್ಣ ಕೃಪಾ ಕಟಾಕ್ಷ ಬಲ ಸಿದ್ಧಿರಸ್ತು. ಜಯ ವಿಜಯೀ ಭವ. ಎಲ್ಲರೂ ಹೇಳ್ಬಿಡಿ ಸರ್, ಜಯ ವಿಜಯೀ ಭವ ಅಂತ. ಇನ್ನೊಂದ್ಸಲ ಜೈ ವಿಜಯೀ ಭವ. ಇನ್ನೊಂದ್ಸಲ ಸರ್, ಜೈ ವಿಜಯೀ ಭವ. ಜೈ ಶ್ರೀಮನ್ನಾರಾಯಣ. ಜೈ ಶ್ರೀಮನ್ನಾರಾಯಣ. ಜೈ ಜೈ ಶ್ರೀಮನ್ನಾರಾಯಣ. ಜೈ ಜೈ ಶ್ರೀ ಬಜರಂಗಿ. ಅರ್ಜುನ್ ಸ್ವಲ್ಪ ಎಂಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್ DTCP ಅಪ್ರೂವಲ್ಲು, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನೂ ಒಂದು ಕೆಲವೇ ಒಂದು 10-15 ಡೇಸಲ್ಲಿ ಅದು ರೇರಾನು ಬಂದ್ಬಿಡುತ್ತೆ. ನಾವು ಸುಮಾರು ಕರ್ಣಶ್ರೀ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸು ಕೊರೋನಾ ಆದಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾಯಿದೆ. 180 ವಿಲ್ಲಾ ಬರುತ್ತೆ 30-40 30-50 ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸು, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸು, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸು ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸು. ಬೆಂಗಳೂರಲ್ಲಿ ಈಗ ಈ ಸ್ಟ್ಯಾಂಡರ್ಡಿಗೆ ಒಂದು ಟಾಪ್ ಎಂಡ್ ಎಲ್ಲ ಹೆಂಗೆ ಮಾಡ್ತಾರೋ ಅದೇ ಥರ ಇಲ್ಲಿ ಎಚ್ ಕ್ರಾಸಲ್ಲಿ ಇದು ಏನೀಗ ಡೆವಲಪಿಂಗ್ ಸಿಟಿ ಆಗೋಗಿದೆ. ಯೂನಿವರ್ಸಿಟಿ ಬಂದಿದೆ. ಸುಮಾರು 5-6 ಕಿಲೋಮೀಟ್ರ್ಗಳಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾಗಳಿದ್ದಾವೆ. ಈಗ ಹೊಸಕೋಟೆಯಿಂದ ನಾವು ಚಿಂತಾಮಣಿ ರೋಡ್ನ ನಾವು ಗಮನಿಸ್ತಿದ್ರೆ ರೈಟ್ ಸೈಡು ಲೆಫ್ಟ್ ಸೈಡು ಸುಮಾರು ವೇರ್ ಹೌಸ್ಗಳು, ಒಳಗಡೆನೇ ಸುಮಾರು ಬಿಲ್ಡಿಂಗ್ಸ್ ಎಲ್ಲ ಬರ್ತಿದೆ. ಬೆಂಗಳೂರಲ್ಲಿ ಇವತ್ತು ಜಾಗ ಇಲ್ಲ. ಸೊ ಅದರಿಂದ ಜನಗಳು ಸ್ವಲ್ಪ ಈ ಟ್ರಾಫಿಕ್ಕಿಂದ ಇರ್ಬೋದು, ಈ ಒಂದು ಜಂಜಟ್ಟು ಬೆಂಗಳೂರಲ್ಲಿ ಎಲ್ಲ ಕ್ಲೋಸ್ ಆಗಿದ್ದರಿಂದ ಸ್ವಲ್ಪ ಹೊರಗಡೆ ಬಂದು ಚೆನ್ನಾಗಿ ಇಷ್ಟಪಡ್ತಾರೆ ಅಂತ ಈ ಒಂದು ಪ್ರಾಜೆಕ್ಟ್ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗಬೇಕು. ಎಲ್ಲ ಇದೆ, ಎಲ್ಲ ಪಕ್ಕದಲ್ಲಿ ಸುಮಾರು ಒಂದು 2-3 ಕಿಲೋಮೀಟ್ರಲ್ಲಿ ಸ್ಕೂಲ್ಸ್ಗಳಿದ್ದಾವೆ. ಆಮೇಲೆ ಈಗ ಯೂನಿವರ್ಸಿಟಿ ಬೇರೆ ಇನ್ನೊಂದು 3-4 ಮಂತ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಏರ್ಪೋರ್ಟು 29 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಅದರಿಂದ ಎಲ್ಲರೂ ಈಗ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ, ನನಗೆ ಗೊತ್ತಿರೋ ನಾನು ರಿಯಲ್ ಎಸ್ಟೇಟಲ್ಲಿ 40 ವರ್ಷ ಇದ್ದೀನಿ, ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳಿ